ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗ ನಾವು ಎಲ್ಲಿ ಬೆಳಿಗ್ಗೆ ಬೇಗ ಎದ್ದು ನಾನು ಅಂದ್ಕೊಂಡೆ ಕೊಟ್ಟೆ ಕಟ್ಟುತ್ತೇನೆ ಅಂತ. ಕಡ್ಬು ಮಾಡಬೇಕಲ್ಲ, ಅದಕ್ಕೆ ಕೊಟ್ಟೆ ಕಟ್ಟಲಿಕ್ಕೆ ನನಗಂತೂ ಬರಲ್ಲ. ನಾವು ಆದರೂ ಸಹ ಟ್ರೈ ಮಾಡುವ ಅಂತ ಹೇಳಿ ಟ್ರೈ ಮಾಡ್ಲಿಕ್ಕಂತ ಮಾಡಿದೆ, ಆದರೆ ಆಗಲಿಲ್ಲ. ಆಮೇಲೆ ನಂಗೆ ಫಸ್ಟಿಗೆ ಗೊತ್ತಿತ್ತು ಕೊಟ್ಟೆ ಕಟ್ಲಿಕ್ಕೆ ನಮ್ಗೆ ಬರುವುದಿಲ್ಲ ಅಂತ. ಅದಕ್ಕೆ ಪಪ್ಪನ ಹತ್ರ ಅಂಗಡಿಯಿಂದ ತರಲಿಕ್ಕೆ ಹೇಳಿದ್ದೆ. ಪಪ್ಪನೂ ತಂದಿದ್ರು. ಬೆಳಿಗ್ಗೆ ಎದ್ದು ಚುಂಕಿಗೊಂದು ಹಾಯ್ ಮಾಡಿ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಕಾಲು ಎಕ್ಕುದು ಇದೆಲ್ಲ ಕೆಲಸ. ಅದೆಲ್ಲ ಆದಮೇಲೆ ನಾವು ಕಡುಬು ಮಾಡುವ ಅಂತ. ಇವಂದ ನಾನು ನಿನ್ನೆ ಸಂಜೆನೆ ಮಾಡಿ ಇಟ್ಟಿದ್ದೆ. ಇದಕ್ಕೆ 1.5 ಲೋಟ ಬಿಳ್ತಕ್ಕಿ, 3.25 ಲೋಟ ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿ ಎರಡನ್ನು ಬೇರೆ ಬೇರೆ ಮಿಕ್ಸಿ ಮಾಡ್ಕೊಂಡು ಅದನ್ನೇ ಈಗ ಒಟ್ಟಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರಾತ್ರಿ ಪೂರ ಇಟ್ಟಿದ್ದೆ. ಈ ಬಂದ ಹೆಂಗಾಯ್ತೋ ನಂಗೆ ಗೊತ್ತಿಲ್ಲ, ಅಂದರೆ ಸರಿ ಹದದಲ್ಲಿ ಇಟ್ಟಿದ್ದೀವಿ ನಂಗೆ ಗೊತ್ತಿಲ್ಲ. ಆದರೆ ಇದು ಇಡ್ಲಿದು ಇದರೆಲ್ಲ ಮಾಡೋದಲ್ಲ, ಎಂತ ಗಿಣಲಂಗೆ ಹಾಕಿ ಹಂಗೆ ಮಾಡೋದಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯೇ ಮಾಡಂದಿರಮ್ಮ. ಅದಕ್ಕೆ ನಾನು ಗಟ್ಟಿ ಹಂಗೆ ಮಾಡಿದೆ. ಮತ್ತಿದು ಹೆಂಗಾತ ಕಾಂಬ. ಒಂದಷ್ಟು ರೆಡಿ ಆಯಿತು. ಅಂದರೆ ನಾನು ಒಂದು ಕೈ ಹೆಂಗೆ ಸೌಂಡ್ ಹಿಡ್ಕೊಳಕ್ಕೆ, ಒಂದು ಕೈ ಹಂಗೆ ಮೊಬೈಲ್ ಹಿಡ್ಕೊಳಕ್ಕೆ ಆಗ್ತಿಲ್ಲ ಅಲ್ಲ, ಎಂತಕ್ಕಂದ್ರೆ ಇನ್ನೊಂದು ಕೈ ಹಿಂಗೆ ಇದನ್ನು ಹಿಡ್ಕೊಳಕ್ಕೆ. ಸೊ ನಾನು ಹಾಕೋದನ್ನು ವೀಡಿಯೋ ಮಾಡಲಿಕ್ಕಾಯಿಲ್ಲ ಕಂಬ, ಆದರೆ ಮಾಡ್ತೆ. ಇದು ಇವಾಗ 1 ಪ್ಲೇಟ್ ರೆಡಿ ಆಯಿತು. ಇದನ್ನು ಇನ್ನು ಎಂತ ಇಡ್ಲಿ ಅಟ್ಟಕ್ಕೆ ಹಾಕಿ ಬೇಯಿಸೋದು. ಬೇಡಿ ಸ್ಲೋಲಿ ಹಿಂಗೆ ಹಾಕ. ಇದು ಸ್ಲೋಲಿಯೇ ಹಾಕೋದು. ಇದು ಕಣಿ ಇದರೊಳಗೆ ಇದೆ. ಇನ್ನೊಂಚೂರು ಹಾಕ್ಲಿಕ್ಕೆ, ಇದೊಂಚೂರು ಕೊಟ್ಟಿ ದೊಡ್ಡದೇ ಇತ್ತು, ಒಂಚೂರು ಹಾಕೋಣ. ಅಯ್ಯಬ್ಬ ಸಾಕ್ರಿ ಮೇಲೆ ಒಂಚೂರು ಹದರ್ಸಿ ಬಿಡ್ಕಿ ಹಿಂಗೆ ಮಾಡಿ. ಕಣಿ ಹಿಂಗೆ ಹಾಕೋದು. ಹಾಕಿ ಇಲ್ಲಿ ಇಟ್ಟರೆ ಸೈ. ಇಲ್ಲಿ ಜಾಗವೇ ಇಲ್ಲ. ಇಲ್ಲಿ ಹಿಂಗೆ ಇಡೋಣ. ಇದನ್ನು ಹಿಂಗೆ ಬಟ್ಲಾಗಿ ಹಿಂಗೆ ಇಟ್ಟರೆ ಬೆಸ್ಟ್ ಅನ್ಸುತ್ತಲ್ಲ ಪಪ್ಪ. ಈಗ ಒಂದೊಂದೇ ತೆಗೆದು ಇಲ್ಲಿ ಇಡೋಣ. ಇಷ್ಟು ಇಟ್ಟಾಯಿತು. ಮಿಕ್ಕದನ್ನು ಮಾಡಬೇಕೀಗ ಅಷ್ಟೇ. ಅಂದರೆ ಇದು ಇಷ್ಟೇ ಮಾಡಿರ್ತದಲ್ಲ ನಾನು, ಈಗ ಮಿಕ್ಕಿದ್ದು ಮಾಡಬೇಕು. ಮಾಡಿ ಇದ್ರೊಳಗೆ ಡೈರೆಕ್ಟ್ ಇಡ್ತೆ, ಇಲ್ಲಾಂದರೆ ಇಡೋಕ್ಕೆ ಕಷ್ಟ ಆಗ್ತದೆ. ಈ ಕೊಟ್ಟಿ ನಮ್ಮ ಅಮ್ಮ ಮಾಡೋದು. ಈ ಕೊಟ್ಟಿ ಮಾಡೋದ್ಕೊಂಡ್ರ ಮೇಲೆ ನಾನು ಹೇಳಿದೆ ಪಪ್ಪ ಅಂಗಡಿಯಿಂದ ಕೊಟ್ಟಿ ತಂದ್ಕೊಡಿ ಅನ್ಕೊಂಡು. ಕಡುಬನ್ನ ಬೇಯೋಗಿಟ್ಟಿದೆ. ಈಗ ಕಡುಬು ಬೆಂದ್ರ ಮೇಲೆ ದೇವ್ರಿಗೆ ನೈವೇದ್ಯ ಮಾಡ್ಕಲ್ಲ, ಅದಕ್ಕಿಂತ ಮುಂಚೆ ದೇವ್ರ ಕೋಣಿ ಕ್ಲೀನ್ ಮಾಡ್ಕಲ್ಲ. ಅದಕ್ಕೆ ಇವಾಗ ನಾನು ದೇವ್ರ ಕೋಣಿ ಕ್ಲೀನ್ ಮಾಡ್ಕೊ ಹೋಗ್ತಾ ಇದ್ದೆ. ದೇವ್ರ ಕೋಣಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಗಣಪತಿಗೆ ನೈವೇದ್ಯ ಮಾಡ್ತೆ. ಈ ಕೊಟ್ಟೆ ಕಾಣಿ, ಈ ಕೊಟ್ಟೆ ಅಕ್ಷತ ಮಾಡಿದ್ದು ಅಂತೇಳಿ ಹೇಳಿ ಪಪ್ಪ ಹೇಳು ಕೇಳಿದ. ಅಲ್ಲಿ ಮಾಡದ್ ಪಪ್ಪ ಅಕ್ಕ. ಕಡುಬು ಬೆಂದಿದ ಕಾಮ್ಕಾರೆ. ಈ ಒಂದು ಹಿಡಿ ಕಡ್ಡಿ ಇದು ನಾನೀಗ ಕೊಯ್ಕ ಬಂದದ್ದು. ಇದನ್ನ ಒಂದ್ಸಲ ಹಿಂಗೆ ಹಾಕೋದು. ಹಿಂಗೆ ಹಾಕಿ ಆದ್ಮೇಲೆ ಹಿಂಗೆ ತೆಗೋದು. ಇಲ್ಲಿ ಏನು ಅಂಟ್ಕೊಂಡ್ಲಾ, ಇದು ಬೆಂದಿತ್ತು. ಈಗ ಇದನ್ನೊಂದು ಸೇಫ್ಟಿಗೆ ಇನ್ನೊಂದು 2 ನಿಮಿಷ ಇಡುತ್ತೆ. ಬೆಂದಿತ್ತಿದು, ಆದರೂ ಸ್ವಲ್ಪ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಎಸ್, ನಂದು ಕಡುಬು ರೆಡಿ ಆಯಿತು.
ಕಡುಬು ರೆಡಿ ಆಯಿತು. ಇದನ್ನ ಇವಾಗ ಶುದ್ಧ ಇರಲಿ ಅನ್ಕೊಂಡು ಬಾಳೆ ಎಲೆ ಮೇಲೆ ಇಟ್ಟಿದ್ದೇನೆ. ಇದನ್ನ ಈಗ ಇಲ್ಲೇ ಇಟ್ಟು ನಾನು ರೆಡಿ ಆಗ್ತೇನೆ. ಎಸ್, ಎಲ್ಲ ರೆಡಿ ಆಯಿತು. ಪೂಜೆ ಮಾಡೋದು ಇನ್ನು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಎಸ್, ಇವಾಗ ನಾವು ಫಸ್ಟ್ಗೆ ಕಡುಬು ತಿನ್ನೋದು. ಈ ಕಡುಬು ತಿನ್ನುವಾಗ ಸ್ವಲ್ಪ ಜಾಗ್ರತೆ ತಿನ್ಕೆಂತಕ್ಕಂತೇಳಿ ಹೇಳ್ರಿ. ಇದೆಲ್ಲ ಹಿಡಿ ಕಡ್ಡಿ. ಈ ಹಿಡಿ ಕಡ್ಡಿನೆಲ್ಲ ಸ್ವಲ್ಪ ಕಣ್ ತೆಗ್ಕೊಂಡು ತಿನ್ಕಣ್ಕ